ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಭಾಳ ಜನಕ್ಕೆ ಕಟ್ಟಾಗಿದೆ ಅಂತ ಹೇಳ್ತಾರೆ. ದೇವ್ರಿಗೆ ಕಟ್ಟಾಗಿರ್ಬೋದು, ಅವ್ರಿಗೆ ಪಾಪ ಮನುಷ್ಯರು ಕಟ್ಟಾಗಿರ್ಬೋದು. ಸಾಕಷ್ಟು ಎಲ್ಲ ಕೆಲಸಗಳು ಆಗ್ತಾಯಿಲ್ಲ. ಏನು ಕೆಲಸಕ್ಕೆ ಹೋದರೂ ನಮಗೆ ಕೆಲಸನೇ ಆಗ್ತಾಯಿಲ್ಲ, ವ್ಯಾಪಾರಗಳು ಆಗ್ತಾಯಿಲ್ಲ. ಯಾವ ಕೆಲಸಕ್ಕೆ ಹೋದರೂ ಅಲ್ಲಿ ಏನೋ ಒಂದು ವ್ಯಾಪಾರಕ್ಕೆ ಹೋಗಿರ್ತೀವಿ ಅಥವಾ ವ್ಯವಹಾರಕ್ಕೆ ಹೋಗಿರ್ತೀವಿ ಅಥವಾ ಉದ್ಯೋಗಕ್ಕೆ ಹೋಗಿರ್ತೀರಿ, ಬನ್ನಿ ನಾಳೆ ಅಂತಾರೆ. ಹೋಗೋ ಅಷ್ಟೊತ್ತಿಗೆ ಬೇರೆ ಏನೋ ಒಂದು ಕಾರಣ ಹೇಳಿ ಕಳಿಸ್ತಾರೆ. ಹೀಗೆ ಸಾಕಷ್ಟು ಕೆಲಸಗಳು, ಎಲ್ಲ ಕೆಲಸಗಳು ವಿಘ್ನಗಳು ಆಗ್ತಾ ಇರ್ತವೆ. ನೀವು ಅಂದ್ಕೊತೀರಿ ಏನಕ್ಕೆ ಆಗ್ತಾಯಿಲ್ಲ, ನಮ್ಮ ಟೈಮ್ ಚೆನ್ನಾಗಿಲ್ವಾ ಅಥವಾ ಯಾವುದಾದ್ರೂ ಗ್ರಹಗತಿಗಳು ಕಾಟನ ಇದು ಅಂತ ಅಂದ್ಬಿಟ್ಟು ಕೆಲವು ಕಟ್ಟು ಅಂತ ಹೇಳ್ತಾರೆ. ಇದು ಒಂದು ಕಟ್ಟು ಆದಾಗ ಅಂದರೆ ಕೆಲವು ದುಷ್ಟಶಕ್ತಿಗಳು ಅಥವಾ ದುಷ್ಟ ಜನಗಳು ಏನು ಮಾಡ್ತಾರೆ, ಕಟ್ಟು ಮಾಡ್ತಾರೆ. ಇವ್ದು ಯಾವುದೇ ಒಂದು ಕೆಲಸ ಆಗಬಾರ್ದು, ಏನಕ್ಕೆ ಹೋದರೂ ಇವ್ರ ಮೇಲೆ ಶುಭ ಕಾರ್ಯಗಳು ಆಗಬಾರ್ದು, ಮದುವೆ ಆಗಬಾರ್ದು, ಕೆಲಸ ಸಿಗಬಾರ್ದು, ಯಾವುದೇ ವಸ್ತು ವಾಹನ ಮನೆ ಕಟ್ಟಬಾರ್ದು. ಕೆಲವ್ರ ಮನೆ ನೋಡಿರ್ಬೇಕು, ಎಷ್ಟೋ ವರ್ಷ ಆಗಿರುತ್ತೆ, ಅರ್ಧ ಬರ್ಧೆ ಮನೆ ಆಗಿ ಒಂಥರ ಪಾಳ ಬಂಗ್ಲೆ ಥರ ಆಗೋಗ್ಬಿಟ್ಟಿರುತ್ತೆ. 5 ವರ್ಷ 6 ವರ್ಷ ಈ ರೀತಿ ಆಗೋಗ್ಬಿಟ್ಟು ಕೆಲವು ಸಾಕಷ್ಟು ಜನ ಕೂಡ ಹೇಳಿದ್ದಾರೆ, ಈ ಥರ ಆಗಿದೆ, ನಿಂತಿದ್ದು ಇಷ್ಟು ವರ್ಷ ಆಗಿದೆ, ಮನೆ ಕಟ್ಟಕ್ಕೆ ಕಂಪ್ಲೀಟು ಮಾಡೋಕ್ಕಾಗ್ತಾನೇ ಇಲ್ಲ, ನಮಗೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಸಾಕಷ್ಟು ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಈ ಒಂದು ಉತ್ತರ ಇದೇನೆ. ನಿಮಗಾಗಿ ಪಾಪ ಈ ರೀತಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡು ಏನೋ ಮನೆ ಮಠ ಕಟ್ತಾ ಇರ್ತೀರ. ಅದನ್ನು ತಡ್ಕೊಳಕ್ಕಾಗದೆ ಏನು ಮಾಡ್ತಾರೆ, ಕೆಲವರು ಈ ರೀತಿ ಒಂದು ಕಟ್ ಮಾಡಿ ಮುಂದಕ್ಕೆ ಮನೆ ಆಗದಿರೋ ರೀತಿ ಮಾಡ್ತಾರೆ. ಕೆಲವರು ಉದ್ಯೋಗಕ್ಕೆ ಹೋಗ್ತಾರೆ, ಎಲ್ಲ ಪಾಪ ಮಾಡ್ತಾರೆ, ಅವ್ರು ಹೇಳಿದಂಥ ಎಲ್ಲ ಹೇಳ್ತಾರೆ, ಆದರೆ ಕೆಲಸಗಳು ಆಗಲ್ಲ. ಇದೇ ರೀತಿ ಪ್ರತಿಯೊಂದು ಕೆಲಸ, ಒಂದು ವ್ಯಾಪಾರ ಆಗಿರ್ಬೋದು, ಬೇಕಾದಷ್ಟು ತಂದಾಕಿರ್ತಾರೆ, ಪಕ್ಕದ ಅಂಗಡೀಲಿ ಬೇಜಾರು ನಡೀತಾ ಇರುತ್ತೆ, ಇವ್ರ ಅಂಗಡೀಲಿ ಏನೂ ಇರೋದಿಲ್ಲ, ಯಾವ ಜನ ಕೂಡ ಇರೋದಿಲ್ಲ. ಈ ರೀತಿಯಾಗೆಲ್ಲ ಇದ್ದಾಗ ಇದು ಕಟ್ಟು ಅನ್ನೋದು ಇದ್ದಾಗ ಈ ರೀತಿ ತೊಂದರೆಗಳಾಗುತ್ತೆ. ಅಂಥದಕ್ಕೆ ನೀವೇನು ಮಾಡಬೇಕು, ಈ ರೀತಿ ಒಂದು ಮಂತ್ರನ ನೀವು, ಇದು ಸುಬ್ರಹ್ಮಣ್ಯ ಮಂತ್ರ ಅಂತ ಹೇಳಿಬಿಟ್ಟು ಅದ್ಭುತವಾದಂಥ ಮಂತ್ರ ಇವೆಲ್ಲ. ಈ ಮಂತ್ರನ ನೀವು ಹೇಳ್ಕೊಡ್ಬೇಕು. ಏನು ಹೇಳ್ಕೊಳ್ಳೋದು ಅಂದರೆ ದೊಡ್ಡದಾಗೇನು ಅದಕ್ಕೆ ಖರ್ಚಿಲ್ಲ, ಅದಕ್ಕೆ ಭಾಳ ಸಿಂಪಲ್ಲಾಗೇ ಇದೆ. ಈ ಮಂತ್ರ ಹೇಳ್ಕೊಂಡು ನೀವು ಪ್ರತಿದಿನ ಈ ಮಂತ್ರನ ನೀವು ಹೇಳ್ಕೊಳ್ತಾ ಇರಬೇಕು. ಈ ಮಂತ್ರನ ಹೇಳ್ಕೊಂಡಾಗ ಪ್ರತಿದಿನ ನೀವು 1000 ಬಾರಿ ಜಪ ಮಾಡ್ತಾಯಿದ್ರೆ ಇದು ಸಿದ್ಧಿ ಆಗುತ್ತೆ. ದಿನಕ್ಕೆ 1000 ಬಾರಿ ಜಪ ಮಾಡಬೇಕು. ಇಲ್ಲ ಅಂದರೆ ದಿನಕ್ಕೆ 108 ರೀತಿ ಮಾಡಿ ಅಂದರೆ 10 ದಿನ ಅಥವಾ 11 ದಿವಸಕ್ಕೆ ಇದೇನಾಗುತ್ತೆ ಅಷ್ಟು ದಿನ ಆದಾಗ ನೀವು ಇದನ್ನು ಸಿದ್ಧಿ ಮಾಡ್ಕೋಬೋದು. ಸಿದ್ಧಿ ಆದಮೇಲೆ ಅದನ್ನು ನೀವು ಹೇಳ್ತಾ ಇದ್ದಂಗೆ ಕೆಲವು ನಿಮಗೆ ಕಟ್ಟು ಆಗಿದ್ರೆ, ದೃಷ್ಟಿ ದೋಷ ಇದ್ದರೂ ಕೂಡ ಇದು ಕೂಡ ಬಿಡಿಸ್ಕೊಂಡ್ಬಿಡುತ್ತೆ. ಅದೇ ರೀತಿ ನಿಮಗೆ ಕಟ್ಟುಗಳನ್ನ ಯಾವ ರೀತಿ ಬಿಡಿಸ್ಕೋಬೇಕು ಅಂದರೆ, ವಿಭೂತಿ ತೊಗೋಬೇಕು ಅಂದರೆ ಭಸ್ಮ ಗೊತ್ತಲ್ವಾ, ಆ ಭಸ್ಮ ತೊಗೋಬೇಕಾಗುತ್ತೆ. ವಿಭೂತಿನ ಮಂತ್ರಿಸ್ಬಿಟ್ಟು ಈ ಒಂದು ಮಂತ್ರ ಹೇಳಿ ಮಂತ್ರಿಸ್ಕೊಂಡು ಮೈಗೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿದಾಗ ನಿಮಗೆ ಆ ಕಟ್ಟುಗಳೆಲ್ಲ ಬಿಚ್ಚೋಗ್ಬಿಡುತ್ತೆ. ಹಾಕಿರೋ ಅಂಥ ಏನಿರುತ್ತೆ ಆ ಕಟ್ಟೆಲ್ಲ ಬಿಚ್ಚೋಗ್ಬಿಡುತ್ತೆ. ಅದೇ ರೀತಿ ನೀವು ಮತ್ತೊಂದು ಏನು ಮಾಡಬೇಕು ಅಂದರೆ, ಈ ಪಚ್ಚ ಕರ್ಪೂರ, ಕಸ್ತೂರಿ, ಗೋರೋಜನ ಈ 3 ಹಾಕಿ ಕಲಿಸ್ಬಿಡ್ಬೇಕು. ಕಲಸಿ ಅದನ್ನು ಇದೇ ಮಂತ್ರದಿಂದ ಮಂತ್ರಿಸಿಟ್ಕೊಂಡು ಕುಂಕುಮ ಮಂತ್ರಿಸಿಟ್ಕೊಂಡು ಹಣೆಯಲ್ಲಿ ನೀವು ಒಂದು ಕುಂಕುಮದ ರೀತಿ ಇಟ್ಕೊಂಡು ಅಥವಾ ಕುಂಕುಮನೋ ಅಥವಾ ತಿಲಕದ ರೀತಿನೋ ಇಟ್ಕೊಂಡು ಹೋದಾಗೆ ನಿಮ್ಮಲ್ಲಿ ಯಾವುದೇ ದೃಷ್ಟಿ ದೋಷಗಳಾಗ್ಬೋದು, ಯಾವುದೇ ಒಂದು ಕೆಟ್ಟು ದುಷ್ಟಶಕ್ತಿಗಳಿದ್ರು, ಯಾವುದೇ ಕಟ್ಟುಗಳಿದ್ರು ಕೂಡ ಆ ಕುಂಕುಮ ನೀವು ಹಣೆಯಲ್ಲಿ ಇಟ್ಕೊಂಡಾಗ ಆ ದೃಷ್ಟಿ ದೋಷಗಳು ಅಥವಾ ಕಟ್ಟುಗಳು ಕೂಡ ಹೊರಟೋಗುತ್ತೆ. ಅದೇ ರೀತಿ ನಿಮಗೆ ಇದನ್ನೇ ಇನ್ನು ಮುಖದಲ್ಲಿ ಒಂದು ವರ್ಚಸ್ ಬರಬೇಕು, ಕಳೆ ಬರಬೇಕು, ಈ ಇರೋವಂಥ ದರಿದ್ರ ಹೋಗಬೇಕು ಅಂತಂದಂಗಿದ್ರೆ ನೀರನ್ನು ಕೂಡ 3 ಬಾರಿ ಇದನ್ನು ಮಂತ್ರಿಸ್ಬಿಟ್ಟು ಮುಖ ತೊಳೆದುಕೊಂಡು ಕೂಡ ಆ ತಡೆ ಕಟ್ಟುಗಳು ಹೋಗ್ತವೆ. ಮತ್ತು ಮುಖದಲ್ಲಿ ಯಾವುದೇ ರೀತಿ ಒಂದು ಕೆಲವು ದೋಷಗಳಿಂದ ಮುಖದಲ್ಲಿ ಮಚ್ಚೆ ಬಂದಿರುತ್ತೆ. ಕೆಲವರಿಗೆ ಬ್ಲ್ಯಾಕ್ ಅಲ್ಲಲ್ಲಿ ಒಂಥರ ಮಚ್ಚೆ ಮುಖ ಬಂದಿರುತ್ತೆ. ಇದನ್ನು ಹೇಳ್ಕೊಂಡಾಗ ಕೂಡ ಆ ಮುಖ ತೊಳೆದಾಗ ಆ ನೀರನ್ನ ಮಾಡಿ ಇಟ್ಕೋಬೇಕು. ಒಂದು
ದೊಡ್ಡ ತಂಬಿಗೆ ತುಂಬ ದಿನ ಹೇಳ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಮಾಡಿ ಇಟ್ಕೊಂಡು ನೀವು ಈ ಮಂತ್ರ ಹೇಳ್ಕೊಂಡು 3 ಬಾರಿನೋ 1 ಬಾರಿನೋ ಹೇಳ್ಕೊಂಡು ಆ ನೀರಿನಿಂದ ಮುಖ ತೊಳ್ಕೊಂಡಾಗ ನಿಮ್ಮಲ್ಲಿ ಏನಾದರೂ ಮುಖದಲ್ಲಿರೋ ಅಂಥ ಕಲೆಗಳಿರ್ಬೋದು ಅಥವಾ ಏನಾದರೂ ಮುಖದಲ್ಲಿ ಒಂಥರ ಕಳಾಹೀನವಾಗಿರ್ತೀವಿ ಮುಖಗಳು ಆ ಥರ ಇದ್ದಾಗ ಕೂಡ ಇದು ಕೂಡ ದೂರ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ಮಂತ್ರಗಳಿವೆಲ್ಲ. ಈ ಮಂತ್ರನ ಸರಿಯಾದ ರೀತಿಲಿ ಕುತ್ಕೊಂಡು ಹೇಳಬೇಕು ನೀವು. ಅಂದರೆ ಇದಕ್ಕೆ ದಿಕ್ಕು ದೆಸೆ ಅಂತಂದರೆ ನೀವು ಪೂರ್ವ ಅಥವಾ ಉತ್ತರ ಕುತ್ಕೊಂಡು ಇದನ್ನು ಮುಖ ಮಾಡಿ ಹೇಳಬೇಕಾಗತ್ತೆ. ಈ ಮಂತ್ರಗಳು ಶಕ್ತಿ ನಿಮಗೆ ದಿನಕ್ಕೆ 108 ಬಾರಿ ಹೇಳ್ಬೋದು, ಇಲ್ಲ ದಿನಕ್ಕೆ 1000 ಬಾರಿ ಹೇಳ್ಬೋದು. ಅದು ನಿಮ್ಮ ಶಕ್ತಿಗೆ ಮೀರಿದ್ದು. ಇದು ಎಷ್ಟು ಹೇಳ್ಕೊಂಡ್ರೆ ಏನು ತೊಂದರೆ ಏನಿಲ್ಲ. ನೀರನ್ನು ಈ ರೀತಿ ಮಾಡಿಕೋಬೋದು. ಭಸ್ಮ ಕೂಡ ಅದೇ ರೀತಿ ಮಾಡಿ ಮೈಗೆಲ್ಲ ಹಾಕ್ಕೊಂಡು ನೀವು ಸ್ನಾನ ಕೂಡ ಮಾಡಿದ್ರೆ ನಿಮ್ಮಲ್ಲಿರೋ ಅಂಥ ಕಟ್ಟುಗಳು ನೋಡಿ ನೀವೇ ಒಂದು ಸಾರಿ ಇದನ್ನು ಪರೀಕ್ಷೆ ಮಾಡಿ 1 ವಾರ ಇದನ್ನು ಮಾಡಿ ಡೈಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ವಾರದಲ್ಲಿ ಒಂದು 3 ಸಾರಿ 4 ಸಾರಿ ಮಾಡ್ಕೊಳ್ಳಿ. ಅವಾಗ ನೋಡಿ ನಿಮ್ಮಲ್ಲಿ ಹೆಂಗೆ ಒಂದು ಕೆಲಸಗಳೆಲ್ಲ ಹೆಂಗೆ ಸಿದ್ಧಿ ಆಗುತ್ತೆ, ಯಾವ ರೀತಿ ಆಗುತ್ತೆ, ಜನ ನಿಮ್ಮನ್ನು ಯಾವ ರೀತಿ ಮಾತಾಡ್ತಾರೆ, ನಿಮ್ಮಲ್ಲಿ ದೇಹದಲ್ಲಿ ಯಾವ ರೀತಿ ಒಂದು ಶಕ್ತಿ, ಆ ಒಂದು ಉತ್ಸಾಹ, ನಾನು ಈ ಕೆಲಸ ಮಾಡಬೇಕಪ್ಪ, ಆ ಕೆಲಸ ಮಾಡಬೇಕು, ಮನೇಲಿ ಕೂತ್ಕೊಂಡ್ರೆ ಆಗಲ್ಲ, ಓಡಾಡಬೇಕು, ಅದು ಎಲ್ಲ ಒಂದು ರೀತಿ ಬಂದ್ಬಿಡುತ್ತೆ. ಇಲ್ಲಾಂದರೆ ಏನಾಗ್ತದೆ, ಇದೆಲ್ಲ ಇದ್ದಾಗ ಸೋಂಬೇರಿತನ. ಯಾರು ಅಲ್ಲೆದ್ದು ಹೋಗ್ತಾರೆ, ಇಲ್ಲಿ ಯಾರು ಹೋಗ್ತಾರೆ, ಅಲ್ಲಿ ಏನು ಆಗುತ್ತೋ ಬಿಡುತ್ತೋ ಇಲ್ಲೇ ಹೇಳಿಬಿಡ್ತಾರೆ, ಅಲ್ಲಿ ಆಗಲ್ಲ ಹೋದರೆ ಕೆಲಸ. ಈ ರೀತಿ ಒಂಥರ ಮಾತುಗಳು ಅಂದರೆ ಆ ಸೋಂಬೇರಿತನ, ಮೂದೇವಿತನ, ಈ ಮಾಡಿರೋವಂಥ ಕಟ್ಟುಗಳು ಅವ್ರನ್ನ ಯಾವ ಕೆಲಸ ಮಾಡೋಕ್ಕೆ ಆಗಲಿ ಏನಕ್ಕೆ ಆಗಲಿ ಮುಂದೆ ಬಿಡೋದಿಲ್ಲ. ಅದು ನಾವು ಅಂದ್ಕೊಳ್ತೀವಿ ಏನು ಸೋಂಬೇರಿ ಥರ ಕೂತ್ಕೊಂಡಿದ್ದಾರೆ, ಒಂದು ಕೆಲಸ ಮಾಡಲ್ಲ, ಏನೂ ಇಲ್ಲ, ಏನು ಕೆಲಸ ಹೇಳಿದ್ರು ನೋಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಅಂತ. ಆದರೆ ಅವ್ರಿಗೆ ಆ ರೀತಿ ಆಗಿರೋದ್ರಿಂದ, ಈ ಕಟ್ಟುಗಳು ಇರೋದ್ರಿಂದ ದೇಹದಲ್ಲಿ ಈ ರೀತಿ ಆಗ್ತವೆ. ಇದನ್ನು ಸಿದ್ಧಿ ಮಾಡಿಕೊಂಡು ಇದನ್ನು ತದನಂತರ ಈ ರೀತಿ ಮಾಡ್ಕೊಳ್ಳಿ. ಈ ಮಂತ್ರನ ಮೇಲಿರೋ ಮಂತ್ರ ಮತ್ತು ಈ ಮಂತ್ರ ಎರಡೂ ಹೇಳ್ಕೊಂಡಾಗ ನಿಮಗೆ ಅದ್ಭುತವಾದಂಥ ಒಂದು ಶಕ್ತಿನೂ ಸಿಗುತ್ತೆ ಮತ್ತು ನಿಮ್ಮಲ್ಲಿರೋ ಕಟ್ಟುಗಳು ಕೂಡ ಹೋಗುತ್ತೆ. ಬಾಂಧವರೇ, ಇದುವರೆಗೂ ಈ ಒಂದು ಮಂತ್ರ ಬಗ್ಗೆ ಕೇಳಿದ್ರಿ. ಎಂಥದ್ದು ಬಗ್ಗೆ ಒಂದಿದ್ರೆ ಯಂತ್ರ ಇಲ್ಲ, ಇದಕ್ಕೆ ಬರೀ ಒಂದು ಮಂತ್ರ ಮಾತ್ರ. ಈ ಮಂತ್ರ ಹೇಳ್ಕೊಂಡು ನಿಮ್ಮಲ್ಲಿರೋ ಅಂಥ ಕಟ್ಟುಗಳನ್ನ ನಿಮಗೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಅವ್ರಿಗೂ ಕಷ್ಟ ಇದ್ದಾಗ ಅವರೂ ಪರಿಹಾರ ಮಾಡ್ಕೊಳ್ತಾರೆ. ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ಬಾಂಧವರೇ.